ಈಗ ಕುಡಿಯೋದಕ್ಕೆ ನೀರು ಹೇಗೆ ಹ್ಯಾಂಡ್ ಪಂಪ್ 1990 ಹಾಕ್ಸಿರ ಸರ್, ಡೇಟ್ ಇದೆ ನೋಡಿ. ಅದು ಹ್ಯಾಂಡ್ ಪಂಪ್ ಬಿಟ್ರೆ ನಮಗೆ ನೀರೇ ಇಲ್ಲ ಸರ್. ಇಡೀ ಊರಿಗೆ ಅದೊಂದೇ ಹ್ಯಾಂಡ್ ಪಂಪ್ ಸರ್. ಸರ್ ಇಡೀ ಊರಿಗೆ ಇಷ್ಟು ಜನಕ್ಕೂ ಅದೊಂದು ಹ್ಯಾಂಡ್ ಪಂಪ್ ಸರ್. ಅದೇನಾದ್ರು ಮುಗಿಸಿದ್ರೆ ನಾವು ಹಳ್ಳಕ್ಕೆ ಕೆರೆಗೆ ನೀರು ಬರ್ತಾ ಇದೆ ಇದು ಸರ್. ಸುಮಾರು ಬರ್ತದೆ ಸರ್. ಎಲ್ಲ ಬೇರೆಲ್ಲ ಹೋಗಿದೆ, ಇದು ಬೇರೆಲ್ಲ ಹೋಗಿದೆ. ಅದರಲ್ಲೇ ನಾವು ಇದ್ ಮಾಡ್ತೀವಿ ಸರ್. ದನ ಕರು ಬರ್ತಾ ಇಲ್ವಲ್ಲ? ಅದೇ ಸರ್ ಜಗ್ಬೇಕು ಬಹಳ ನೋಡೋಣ. ಇದೊಂದೇ ನಾನು ಇದಿರೋದು ಇದೊಂದೇ ಬರ್ತದೆ. ಇದೊಂದೇ ನೀರು. ಓಕೆ. ಇಲ್ಲಿ ಎಷ್ಟು ಜನ ಇದಾರೆ ಈಗ ಟೋಟಲ್? ಸರ್ 300 ಜನ ಇದೆ ಸರ್. ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ 300 ಜನಕ್ಕೆ ನೀವು ಕುಡಿಯೋದಕ್ಕೆ ಅದೊಂದು ಬೋರ್ವೆಲ್ ಸರ್. ಹೌದು. ಈಗ ಅದು ಕೆಟ್ಟೋಯ್ತು ಅಂತಂದ್ರೆ ನೀವು ಕೆಟ್ಟೋದ್ ಪಂಚಾಯತ್ 10 ದಿವಸ ಆದ್ರೂ ರೆಡಿ ಮಾಡಿರಲಿಲ್ಲ. ಹಳದಲ್ಲಿ ಕೆರೆಯಲ್ಲಿ ಒಂಡದ್ ನೀರು ತಗೊಂಡ್ ಕೊಡಿದ್ವಿ ಸರ್. ಬೇರೆಯೊಬ್ರು ನಮಗೆ ಒಬ್ರು ಯಾರೋ ಜನಪ್ರತಿನಿಧಿ ಅವರು ರಾಜಣ್ಣ ಅಂತ ಹೇಳಿ ಒಂದು ವಾರ 10 ದಿವಸ ನಮಗೆ ದಿವಸ ಒಂದು ಟ್ಯಾಂಕರ್ ಟ್ಯಾಂಕರ್ ನೀರು ಕಳಿಸ್ಕೊಟ್ರು. ಅವ್ನು ಕುಡಿದ್ವಿ. ಅವ್ರು ಮತ್ತೆ ಕಳಿಸ್ಲಿಲ್ಲ. ಮತ್ತೆ ಗುಂಡಿ ನೀರ್ನೇ ಕುಡಿದ್ವಿ. ಮತ್ತೆ ನಾವು ಸ್ವಯಂ ನಾವೇ ಸರಿ ಮಾಡ್ಕೊಂಡಿದ್ವಿ ಸರ್. ಅದನ್ನ ಏನೋ ಮಾಡ್ಕೊಂಡು ನಾವೇ ಸರ್. ಈಗ ಪಂಚಾಯತ್ ಅಧಿಕಾರಿಗಳು ಬರ್ಲಿಲ್ಲ. ಕೇಳಿ ಕೇಳಿ ಸಾಕಾಗಿ ನಾನು CS ಗೆ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ನಂಬರ್ ಇದೆಯಲ್ಲ, ಹೆಲ್ಪ್ ನಂಬರ್, ಅದು ಕಂಪ್ಲೇಂಟ್ ಮಾಡಿದೆ. CS ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಅವರು ಗ್ರಾಮ ಪಂಚಾಯತ್ ಬರ್ಲಿಲ್ಲ ಸ್ವಾಮಿ. ಕೊನೆಗೆ ಅವರು ಸರಿ ಮಾಡಿಸಿ ಮಾಡಿ ನಾನು ಬಿಲ್ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ನೀವೇ ಮಾಡ್ಬೇಕೇನು ಸ್ವಾಮಿ? ಅದು ಯಾರು ಬರಲ್ಲ. ಸಂಬಂಧಪಟ್ಟ ಸಾಮಾನುಗಳ ನಿಮ್ಮ ಹತ್ರ ಇದೆ, ಬಂದು ನೀವೇ ಸರಿ ಮಾಡ್ರಿ ಅಂತ ನಾನು ಕೇಳ್ಕೊಂಡೆ. ಬೇಜಾರ ಅವ್ರ ಹತ್ರ ಹೋಗೋದೇ ಬಿಟ್ಬಿಟ್ಟೆ ಸ್ವಾಮಿ ನಾನು. ಇವತ್ತು ಕೂಡ ಎಷ್ಟು ಬೇಸರ ಆಯ್ತು ಅಂದ್ರೆ ನನಗೆ ಗೊತ್ತು. ತಾಲೂಕ್ ಪಂಚಾಯತ್ ಇವತ್ತು ಇಮಿಡಿಯೇಟ್ಲಿ ನೀವು ರೆಡಿ ಮಾಡಿ ನನಗೆ ಫೋಟೋ ಹಾಕ್ತಕೊಂಡು ನನ್ನಿದ್ರಿಗೆ ಸರ್. ಯಾರು ಮಾಡಿಲ್ಲ. ಮೊನ್ನೆ MP ಅವ್ರು ಬಂದಾಗ ಇಲ್ಲಿ ಬಂದಾರೆ ಸರ್ ಫೋಟೋ ಹೊಡ್ಕೊಂಡು ಹೋಗಕ್ಕೆ. MP ಅವ್ರು ರಿಜಿಸ್ಟರ್ ಬಂದರೆ ಇದನ್ನೆಲ್ಲ ನಮ್ಮೂರ ಯಾರು ಬಿಟ್ಟಿಲ್ಲ ಬಂದಿ ಸರಿ ಮಾಡಿಸ್ದಂಗೆ ನಾವು ಮಾಡ್ಕೊಂಡ್ರೆ ನೀನ್ ಯಾಕೆ ಬಂದಿರಿ ಫೋಟೋ ಹೊಡ್ಕಂತ ಅನ್ಬೇಕಾರೆ ಅಲ್ಲಿ ಹೋಗಿ ಯಾವ್ದೋ ಒಂದು ಫೋಟೋ GPS ಆಯ್ತಾ ನೋಡಿ ಸರ್ ನೀರ್ ಬರ್ತಿದೆ ಅಂತ MP ತೋರಿಸ್ತೇವೆ ಸರ್. ತಹಶೀಲ್ದಾರ್ ಲೆಕ್ಕ ಹಾಕ್ರಿ. ಎಂತ ಅಧಿಕಾರಿಗಳು ಇರ್ಬೋದು, ಎಂತ ಸುಳ್ಳು ಇರ್ಬೋದು, ಎಂತ ಮೋಸ ಇರ್ಬೋದು. ನಾನು ಎಂದೂ ಕೋಪ ಬಂದಿರ್ಲಿಲ್ಲ. ಅವತ್ತು ಬಹಳ ಕೋಪ ಬಂತು. ನಾನು ಅಧಿಕಾರಿಗಳ ವಿರುದ್ಧವಾಗಿ ಮಾತಾಡಿದೆ ಸರ್. ಸುಳ್ಳು ಹೇಳ್ತದೆ ನೀವು ಅಂತ ಹೇಳಿದೆ. ಅಲ್ಲ, ಈಗ ಅಧಿಕಾರಿಗಳ ವಿರುದ್ಧ ಅಂದ್ರೆ ಈಗ ಜೀವ ಉಳಿಸ್ಕೋಬೇಕು ಅಲ್ವೇ ಸರ್? ಅವಾಗ ನಾವು ಬಂದ್ಬಿಡುತ್ತೆ. ಅಧಿಕಾರಿಗಳು ಇದಾರೆ ಸರ್, ಓದಿದರೆ ಬುದ್ಧಿವಂತರು ವಿದ್ಯಾವಂತರು. ಖಂಡಿತ ಇಂತ ಕಾಟಾಚಾರದ ವಿದ್ಯಾವಂತರು ಬುದ್ಧಿವಂತರ ಆಗ್ಬಾರ್ದು. ಆಯ್ತು. ಈಗ ನೀವು ರಾತ್ರಿ ಸಮಯದಲ್ಲೆಲ್ಲ ಹೆಂಗ್ ಮಾಡ್ತೀರಿ ಸರ್? ಸೋಲಾರ್ ಲೈಟ್ ಸರ್ ಅಷ್ಟೇ ಸರ್, ಏನಿಲ್ಲ. ಯಾವ ಮನೆಗಳಲ್ಲಿ ನೀವೇ ನಮ್ಮ ಸ್ವಂತಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಹಾಸ್ಕೊಂಡಿದ್ದೀರಿ? ಹೌದು, ಸ್ವಂತಕ್ಕೆ ಸರ್. ಸರ್ಕಾರದಿಂದ ಯಾವ್ದು ಇಲ್ಲ ಸರ್ ನಮ್ಗೆ. ಅಂದ್ರೆ ಈಗ ಮೋಡ ಮಳೆಗೆ ಸರ್ ಆದ್ರೂ ನಾವು ಮತ್ತೆ ಮಳಕೆ ಮಾಡೋದು ಯಾವಾಗ? ಓದ ಹುಡಿ ತೊಂದ್ರೆ, ನಮ್ಗೆ ಕೆಲಸ ಮಾಡ್ಕೊಂಡ್ ತೊಂದ್ರೆ, ಎಲ್ಲಕ್ಕೂ ತೊಂದ್ರೆ ಸರ್. ಮೋಡ ಆದ್ರೆ ಬರೋದಿಲ್ಲ. ಸೈಕ್ಲೋನ್ ಇದ್ದ ವಾರಗಟ್ಲೆ ಕತ್ಲಾಗಿರ್ಬೇಕಾಗತ್ತೆ. ಪ್ರಾಣಿಗಳು ಇದೆ, ನಮ್ಗೆ ತೊಂದರೆ ಮಾಡಿಲ್ಲ. ತಂದೇನಿಲ್ಲ ಸರ್. ದೂರದಲ್ಲಿದ್ದಾವೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನಿಮಲ್ಗಳಿಗೆ ಯಾವ್ದು ತೊಂದರೆ ಕೊಡಬಾರ್ದು ಅಂತ ಯಾವ್ದು ಕೊಟ್ಟಿಲ್ಲ. ಇಲ್ಲಿ ತನಕ ನೀವು ಯಾವ್ದಾದ್ರು ಪ್ರಾಣಿಗಳಿಗೆ ಕೊಂದಿದ್ದಾಗ್ಲಿ ಅಥವಾ ಬೇರೆ ಏನಾದ್ರು ತೊಂದರೆ ಕೊಟ್ಟಿದ್ದು ಯಾವ್ದೇ ಪ್ರಾಣಿ ನಾವು ಯಾವ್ದು ಇಲ್ಲಿ ಬೇಟೆ ಆಡೋದಾಗ್ಲಿ ತೊಂದರೆ ಮಾಡಿದ್ದಾಗ್ಲಿ ಯಾವ್ದೇ ಒಂದ್ ಏನು ಮಾಡಿಲ್ಲ ಸರ್. ಯಾರು ಮಾಡೋದಿಲ್ಲ ನಾವು ಇಲ್ಲಿ ಇರ್ತಕ್ಕಂಥ. ನಿಮಗೂ ಕೂಡ ಏನ್ ತೊಂದರೆ ಕೊಟ್ಟಿಲ್ಲ? ನಾವು ನಮ್ಗೇನ್ ತೊಂದರೆ ಕೊಟ್ಟಿಲ್ಲ. ಓಕೆ, ಆಯ್ತು. ಏನ್ ಯಜಮಾನ್ರ ಹೆಸರು ನಿಮ್ದು? ಹೆಸರೇನು? ಲಕ್ಷ್ಮಣಪ್ಪ. ಹೆಸರು ಆಯ್ತು. ಸಿದ್ಧತೆ 85 ವರ್ಷ ಇರ್ಬೋದು ಸರ್. 85 ವರ್ಷ ಇದೆ. ಸಂಬಳ ಬರ್ತದೆ ಸರ್. ಇದೇ ಊರು ಲಂಬಾಣಿ ಸರ್. ಲಕ್ಷ್ಮಣ ನಾಯ್ಕ ಅಂತ. ಇವರು ಮೂರ್ತಿ ನಾಯ್ಕ ಸರ್. ಮೂರ್ತಿ ನಾಯ್ಕ. ನೀವ್ ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? 50 ವರ್ಷದಿಂದ ಇಲ್ಲೇ ಇದ್ರಿ. ಎಲ್ಲ ನಿಮ್ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ? ಎಲ್ಲ ಬೇಸಾಯ. ಓದಿಲ್ವಾ? ಓದಿರ ಸರ್ ಸ್ವಲ್ಪ ದಿವಸ. ಸ್ವಲ್ಪ ಓದಿದ್ದಾರೆ, ಆಮೇಲೆ ಮತ್ತೆ ಬೇಸಾಯ ಜೀವನ ಕಟ್ಕೊಳ್ಳೋದಕ್ಕೆ. ಓಕೆ. ಆಮೇಲೆ ಇವರು ಸಿದ್ದಜ್ಜ ಸರ್. ಸಿದ್ದಜ್ಜ. ನೀವ್ ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಹಾ, ಇಲ್ಲೇ ಇದ್ರಿ. ನಿಮ್ ಮಕ್ಕಳೆಲ್ಲ? ಮಕ್ಕಳು ಇದಾರೆ. ಓಕೆ, ಕೊಡಿ. ಓಕೆ, ಮಕ್ಕಳು ಇದಾರೆ ನಿಮ್ಗೆ? ಓಕೆ ಓಕೆ. ಏನ್ ಮಾಡ್ತಿದ್ರಲ್ಲ? ಎಲ್ಲ ಏನನ್ನ ಹೊಲ್ದ ಮನೆ ಮಾಡ್ಕೊಂಡು. ಅಲ್ಲ, ನಾನು ಹೇಳ್ತಿರೋದು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದೆ. ವ್ಯವಸಾಯ ಮಾಡ್ಕೊಂಡು. ಯಾರು ಓದ್ಕೊಂಡು ಕೆಲಸ, ಗೌರ್ಮೆಂಟ್ ಕೆಲಸ ಏನು? ಇಲ್ಲಿ ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇಲ್ವಾ? ಯಾರು ಗೌರ್ಮೆಂಟ್ ಕೆಲಸ ಇಲ್ವಾ? ಎಲ್ಲ ಜೀವನ ಬರೀ ಇದೆ. ನಿಮ್ಮ ಹೆಸರು? ಗವಿರಂಗಪ್ಪ. ನಿಮ್ದು ನೀವೇನ್ ಇದ್ ಮಾಡ್ತಾ ಇದ್ರಿ? ನಾವು 50 ವರ್ಷದಿಂದ ಇದ್ದೀವಿ ಸರ್. ಏನು ಕುರಿ ಮೇಕೆ ಸಾಕ್ತಾ ಇದ್ರಾ? ಬೇಸಾಯ ಸೊಪ್ಪು ತರಕಾರಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ವಿ. ಓಕೆ ಓಕೆ. ನೀವು? ನಮ್ದು ಅಷ್ಟೇ ಸರ್. ನಮ್ಮ ತಂದೆಯವರು ಸರ್. ಯಾರು? ಅವ್ರು ನಿಮ್ ತಂದೆಯವರಾ? ಈಗ ನೀವು ವ್ಯವಸಾಯ ಮಾಡ್ಕೊಂಡಿದ್ದೀರಿ. ಓಕೆ. ಇದು ಏನಾದ್ರು ಅಡಿಕೆ ತೋಟ ಏನಾದ್ರು ಮಾಡ್ಕೊಂಡಿದ್ದೀರಾ? ಈಗ ಹಾಕಿದ್ವಿ ಸರ್. ಈಗ ಹಾಕಿದ್ರಿ. ತರಕಾರಿ ಸೊಪ್ಪು ಮೇಕೆ ಮಾಡ್ಕೊಂಡಿದ್ವಿ. ಓಕೆ ಓಕೆ. ನೀವು? ನಮ್ದೇನಿಲ್ಲ ಸರ್. ಏನಿಲ್ಲ, ಜೀವನ ಮಾಡ್ತಾ ಇದ್ರಿ, ಬದುಕ್ತಾ ಇದ್ರಿ ಅಷ್ಟೇ. ಜೀವನ ಏನಿಲ್ಲ, ಜೀವ ಉಳಿಸ್ಕೊತಾ ಇದ್ರಿ. ಓಕೆ. ನೀವು? ಬೇಸಾಯ. ನೀವು? ವ್ಯವಸಾಯ ಮಾಡ್ತಾ ಇದ್ರಿ. ನೀವು ಅಜ್ಜಾರೆ? ಈಗ ನಿಮ್ ಕೈಲಿ ಆಗಲ್ಲ, ಸುಮ್ನೆ ನೋಡ್ಕೋತೀರಿ ಏನ್ ಮಾಡ್ತಾರೆ ನೋಡೋಣ ಅಂತ. ಅಷ್ಟೇ, ಕಾಲ ಕಳಿಯೋದು ಅಷ್ಟೇನೆ. ಓಕೆ. ನೀವೆಲ್ಲ ಏನಪ್ಪ, ನೀವೇನೇನ್ ಮಾಡ್ತಿದ್ದೀರಾ? 6ನೇ ಕ್ಲಾಸ್. ಎಲ್ಲಿ ಓದ್ತಾ ಇದೀಯಾ? ಚಿಕ್ಕನಾಗ್ನಲ್ಲಿ. ಹೆಂಗ್ ಹೋಗ್ತೀಯ ಇಲ್ಲಿ ಇದ್ರಲ್ಲಿ ಕಾಡಲ್ಲಿ? ಹಾಸ್ಟೆಲ್ ಅಲ್ಲಿ ಇದೆಯಾ? 6ನೇ ಕ್ಲಾಸ್ ಓದ್ತಾ ಇದೆಯಾ? ಓಕೆ. ಆಮೇಲೆ ಏನ್ ಓದ್ತಾ ಇದೀಯಮ್ಮ? ಇಲ್ಲೇ ಹೋಗ್ತಾ ಇದೀಯಾ? ಈ ಸ್ಕೂಲ್ಗೆ ಹೋಗ್ತಾ ಇದೀಯಾ? ಎಷ್ಟನೇ ಕ್ಲಾಸು?
2ನೇ ಕ್ಲಾಸಾ? ಚೆನ್ನಾಗಿ ಓದ್ತಾ ಇದೀಯಾ? ಹಾ, ಚೆನ್ನಾಗಿ ಹೇಳ್ಕೊಡ್ತಾರಾ ಮಾಸ್ಟ್ರು? ಚೆನ್ನಾಗಿ ಹೇಳ್ಕೊಡ್ತಾರಾ? ಓಕೆ. ನೀನು ಹಿರಿಯೂರ್ಗೆ ಹೋಗ್ತಾ ಇದೀಯಾ? ಹಿರಿಯೂರಲ್ಲಿ ಸೇರಿದ್ದಾನೆ ಇವನು? ಏನು ಹಾಸ್ಟೆಲ್ಗ? ಅಪ್ ಅಂಡ್ ಡೌನ್. ಹೆಸರೇನಮ್ಮ? ಏನ್ ಹೆಸರು? ಅಂಗಯ್ಯಮ್ಮ. ಅಂಗಯ್ಯಮ್ಮ. ಅಂಗಯ್ಯಮ್ಮ, ಓಕೆ. ಏನಮ್ಮ ನಿನ್ ಸಮಸ್ಯೆ ಏನು? ಸಮಸ್ಯೆ ಏನೋ ಸ್ವಾಮಿ, ಹಾ. ವಯಸ್ಸಾಗೈತೆ, ಬಂದು 55 ವರ್ಷ ಆಯ್ತು. ಹಾ. ಮಗ ಹೋಗ್ಬಿಟ್ಟ. ಓಕೆ. ಜಮೀನ್ ಮಾಡ್ಕೊಂಡಿದ್ವಾ, ಹಾ. ಅದ್ ನೋಡ್ಕೊಂಡು ಸುಮ್ಮನೆ ಕುಂತೀವಿ. ಓಕೆ. ನಿಮ್ಮ ಯಜಮಾನ್ರು ಇದಾರಾ? ಇಲ್ಲ ಸ್ವಾಮಿ. ಇಲ್ಲ. ಎಷ್ಟು ವರ್ಷ ಆಯ್ತು? ಯಜಮಾನ್ರಿ ಹಾ. ಅವ್ರಾಗಿ 45 ವರ್ಷ ಆಯ್ತು. 40 ವರ್ಷ. ಅಲ್ಲಿಂದ ನಿಮ್ಮ ಯಜಮಾನ್ರ ಕಾಲದಿಂದ ಹಿಂಗೆ ಇಲ್ಲೇ ಇದ್ದೀರಾ? ಇಲ್ಲೇ ವಾಸ ಇದ್ದೀರಿ? ಓಕೆ. ನೀವಮ್ಮ? 50 ವರ್ಷ ಆಯ್ತು ಇಲ್ಲಿ ಬಂದು? ಓಕೆ. ಯಜಮಾನ್ರು ಯಾರು? ನೀವಾ? ಹೆಂಗೆ ಜೀವನಕ್ಕೆ ಹೆಂಗ್ ಮಾಡ್ಕೊಂಡಿದ್ದೀರಾ? ಸೊಪ್ಪು ತರಕಾರಿ ಮಾಡ್ಕೊಂಡಿದ್ದೀರಿ? ಹಾ ಹಾ ಹಾ. ಮಕ್ಕಳು ಇಬ್ರು ಏನ್ ಮಾಡ್ತಿದಾರೆ? ಇಲ್ಲೇ ಇದಾರೆ ಸರ್. ಎಲ್ಲಿದ್ದಾರೆ? ಅಲ್ಲೆಲ್ಲ ಕುಂತಿದ್ದಾರೆ. ಎಲ್ಲಿ? ಬೇಸಾಯ ಕೆಲ್ಸ ಅಲ್ಲೆಲ್ಲ. ಹೌದಾ? ನೀನಮ್ಮ ನಮ್ದು ಅಷ್ಟೇ ಸರ್. ಏನ್ ಮಾಡ್ತಿದ್ದೀರಾ? ಏನು ಕೂಲಿ ಕೆಲಸ ಕೂಲಿ ಕೆಲಸ ಮಾಡ್ತಾ ಇದ್ರಿ? ಹಾ ಹಾ ಹಾ. ನಿಮ್ಮ ಮನೆಯವರೆಲ್ಲ? ಇಲ್ಲ ಸರ್, ನಮ್ಮ ನಿಮ್ಮ ಮನೆಯವ್ರು ಇಲ್ವಾ? ಮಕ್ಕಳು? ಮಕ್ಕಳು ಇದಾನೆ, ಸಂಬಳ ಇದಾನೆ ಸರ್. ಸಂಬಳ ಇದ್ದಾನೆ. ನೀನಮ್ಮ? ನಮ್ದು ಅದೇ ಸರ್. ಏನು? ಬೇಸಾಯ. ಎಲ್ಲ ವ್ಯವಸಾಯ? ನಿಮ್ದು ಎಲ್ಲ ವ್ಯವಸಾಯ? ಎಲ್ಲ ಮಕ್ಕಳೆಲ್ಲ ಏನ್ ಮಾಡ್ತಿದಾರಮ್ಮ? ಎಲ್ಲ ನಿಮ್ಗೆಲ್ಲ ಎಷ್ಟು ವರ್ಷ? ಎಲ್ಲ ವಯಸ್ಸಾಗ್ಬಿಟ್ಟಿದೆ ಆಲ್ರೆಡಿ. ಎಲ್ಲ ಅಲ್ಲಿ ಉದ್ರೋಗ್ಬಿಟ್ಟಿದೆ ಎಲ್ಲ. ಹಾ, ಮಾತಾಡಕ್ಕೂ ಆಗ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ದಿವಸ ಕಣ್ಣು ಕಾಣಿಸೋದಿಲ್ಲ ಅಲ್ವಾ? ಹಾ, ಮುದ್ದೆ ಊಟ ಮಾಡೋದು. ಎಲ್ಲ ಊಟಕ್ಕೆಲ್ಲ ಏನು ಇಲ್ಲಿ ಎಲ್ಲ ಮುದ್ದೆ? ಹಾ, ಬೇಕಾಗಿ ತಿನ್ನಕ್ಕಾಗಲ್ಲ. ಸೊಸೈಟಿ ಅಕ್ಕಿ ಕೊಡ್ತಾವ್ರ? ನ್ಯಾಯಬೆಲೆ ಅಂಗಡಿ ಎಲ್ಲಿದೆ? ನ್ಯಾಯಬೆಲೆ ಅಂಗಡಿ ಪರ್ಮನೆಂಟ್ ಹೋಗ್ಬೇಕು. ಅಲ್ಲಿಂದ ನೀವು ಹೊತ್ಕೊಂಡ್ ಬರ್ತೀರಾ? ಈ ಒಂದು ಇದ್ರಲ್ಲಿ ದಾರಿನಲ್ಲಿ ಕಲ್ದಾರಿ ಎಲ್ಲ ಕಲ್ಲು ಮುಳ್ಳುಗಳು ಎಲ್ಲ ಹಳ್ಳ ಕೊಳ್ಳಗಳೆಲ್ಲ ಇದೆ. ಏನಾದ್ರು ಬಿದ್ದಿದ್ರ ಅದ್ರಲ್ಲಿ ದಾರಿ ನೋಡೋ ರಸ್ತೆನಲ್ಲಿ? ಹೌದಾ? ಹಾ ಹಾ. ಹೋಗಕ್ಕೆ ಆಗಲ್ಲ. ಹಾ ಹಾ ಹಾ. ನೀನೇನ್ ಮಾಡ್ತೀಯ? ನೀವು ಬೇಸಾಯ ಮಾಡ್ತಾ ಇದ್ರಿ. ನೀನು ಓದ್ತಾ ಇಲ್ವ? ನೀನು ಡಿಗ್ರಿ ಮುಗಿಸಿದೆ? ಎಲ್ಲಿ ಮುಗಿಸಿದೆ? ಚಿತ್ರದುರ್ಗ. ನೀನ್ ಒಬ್ನೇ ಗಂಡುಗಲಿ? ಹಾ, ಓದಿರೋನು? ಹೌದಾ? BBA. ಆಮೇಲೆ ಮತ್ತೆ ಈಗ ಇಲ್ಲೇ ಬಂದು ಸೇರ್ಕೊಂಡಿದ್ಯಾ? ಯಾಕೆ ಮುಂದಕ್ಕೆ? ಏನಕ್ಕೆ? ಬೇರೆ ಕಡೆ ಕಾಲೇಜ್ ಹಾಕಕ್ಕಾಗ್ತಾ ಇಲ್ಲ ಅಂದ್ರೆ ಆರ್ಥಿಕ ಸಮಸ್ಯೆ, ಮೂಲಭೂತ ಸೌಕರ್ಯಗಳಿಲ್ಲ, ಆರ್ಥಿಕ ಸಮಸ್ಯೆ. ನಿಮ್ಮ ತಂದೆ ತಾಯಿ ಇದಾರಾ ಇಲ್ಲಿ? ವಯಸ್ಸಾಗಿದೆ. ಹಾ ಹಾ ಹಾ. ನೀನು? ಇಲ್ಲೇ ಸರ್. ನೀನೇನು ಇದು ಓದ್ತಾ ಇಲ್ಲ? ಎಷ್ಟನೇ ಕ್ಲಾಸ್ ಓದಿದೆ? SSLCಗೆ. ಯಾಕೆ ಬಿಟ್ಟೆ SSLC? ಪ್ರಾಬ್ಲಮ್ ಎಲ್ಲ ನಿಮ್ಮ ತಂದೆ ತಾಯಿಗಳೆಲ್ಲ ವಯಸ್ಸಾಗ್ಬಿಟ್ಟಿದ್ದಾರೆ, ಇಲ್ಲೇ ಕಳ್ದ್ಬಿಟ್ಟಿದ್ದಾರೆ ಜೀವನ. ಏನಪ್ಪ ನಿನ್ನ ಹೆಸರು? ಸಿದ್ಧಾರ್ಥ. ಏನ್ ಮಾಡ್ತಿದ್ಯಾ? 9ನೇ ಕ್ಲಾಸ್. 9ನೇ ತರಗತಿ ಓದ್ತಾ ಇದೆಯಾ ಈಗ? ಇಲ್ಲಿ ಹಿರಿಯೂರಲ್ಲಿ. ಹಿರಿಯೂರಲ್ಲಿ. ಹೆಂಗ್ ಓಡಾಡ್ತೀಯ ಇಲ್ಲಿಂದ? ಪರ್ಮನಹಳ್ಳಿಯಿಂದ ಇಲ್ಲೇ ಸಂಬಂಧಿ ಮನೆಯಿಂದ ತಾತರ ಮನೆ ಅಲ್ಲಿ ಇದೆಯಾ? ಓಕೆ ಓಕೆ. 50 ವರ್ಷಗಳಿಂದ ಇಲ್ಲಿ ಎಣಗಾಡ್ಕೊಂಡು ಇಲ್ಲಿಯ ಜನ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಅಂದ್ರೆ ನಾನು ಕೇಳ್ತಾ ಇದ್ರಿ ಪ್ರತಿಯೊಬ್ಬರನ್ನು ಕೂಡ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಬಹುತೇಕ ಜನ ಎಲ್ಲ ಕೂಲಿನಾಲಿ ಮಾಡ್ಕೊಳ್ಳೋದಕ್ಕೆ ಕುರಿಗಳು ಅದು ಇದು ದನ ಕರುಗಳನ್ನ ಹೊಡ್ಕೊಂಡು ಹೊರಗಡೆ ಹೋಗಿದ್ದಾರೆ. ಇವತ್ತು ನೋಡಿ ಇಷ್ಟು ಜನ ಮನೆಗಳಲ್ಲಿ ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬರೀ ದಿನನಿತ್ಯ ಇದೇ ಆಗುತ್ತೆ. ಅವ್ರ ಕರ್ಮಗಳು ಮಾಡ್ಕೊಂಡು ಕೆಲಸಗಳು ಮಾಡ್ಕೊಂಡೇ ಬದುಕೋದಾಗುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವ್ರ ಜೀವನ ಕಟ್ಕೊಳ್ಳೋದು ಹೇಗೆ? ನಾನು ಪ್ರತಿಯೊಬ್ಬರಿಗೂ ಭಾರತ ದೇಶದ ಕಟ್ಟಕಡೆಯ ಪ್ರಜೆಗೂ ಕೂಡ ಅವ್ರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಸರ್ಕಾರ. ಆದ್ರೆ ಒದಗಿಸ್ಕೊಡದೆ ಅವ್ರಿಗೆ ವಂಚನೆ ಮಾಡಿ ಈ ಪ್ರಾಣಿಗಳಿಗಿಂತ ಕಡೆಯಾಗಿ ಇವತ್ತು ಬದುಕ್ತಾ ಇದ್ದಾರೆ. ಅಂದ್ರೆ ನೋಡಿ ಪ್ರತಿಯೊಂದು ಮನೆಗಳನ್ನ ನೋಡ್ತಾ ಇದ್ದೀನಿ. ಎಲ್ಲಾ ಪಾಪ ಇದು ಮಣ್ಣಿನ ಇದು ಉಂಡೆಗಳನ್ನ ಮಾಡ್ಕೊಂಡು ಶೀಟ್ಗಳನ್ನ ತಂದ್ಕೊಂಡು ಗೂಡು ತರ ಕಟ್ಕೊಂಡಿದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿ ಇಲ್ಲಿ ಮಕ್ಕಳು ಸಹಿತ ಇದೇ ವಾತಾವರಣದಲ್ಲಿ ಬದುಕಬೇಕು. ಅವರು ಜೀವನದಲ್ಲಿ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ಇವ್ರ ಭವಿಷ್ಯ ಏನು ಮುಂದೆ? ಬದುಕೋದಿಕ್ಕೆ ಏನು ಮುಂದೆ ಭವಿಷ್ಯದಲ್ಲಿ? ಇವ್ರಿಗೆ ಜೀವನ ಬೇಡವಾ? ಅವ್ರಿಗೆ ಜೀವ ಉಳ್ಕೊಳ್ಳೋದು ಬೇಡವಾ? ಅವ್ರು ಬದುಕೋದು ಬೇಡವಾ? ಹಾಗಾದ್ರೆ ಅವ್ರ ಮಕ್ಕಳ ಭವಿಷ್ಯ ಏನಾಗ್ಬೇಕು? ಇವತ್ತು ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಕಟ್ಟಿ ಶಾಲಾ ಕಾಲೇಜುಗಳು ಸೇರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂಥ ಪರಿಸ್ಥಿತಿ ನೋಡಿ 4 ಜನ ಮಾತ್ರ ಇಲ್ಲಿದ್ದಾರೆ. ಯಾಕೆ ಇದ್ದಾರೆ 4 ಜನ ಅಂದ್ರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯಗಳು ಕೊಟ್ರೆ ಇಲ್ಲಿ ಜನಗಳು ಇಲ್ಲಿ ನೆಮ್ಮದಿಯಿಂದ ಬದುಕ್ತಾರೆ. ಮಕ್ಕಳು ಕೂಡ ಒಂದು ಆತ್ಮಸ್ಥೈರ್ಯ ವೃದ್ಧಿ ಆಗ್ತದೆ. ಅವರು ಓದಿ ಭವಿಷ್ಯದಲ್ಲಿ ಜೀವನ ರೂಪಿಸ್ಕೊಳ್ಳೋದಕ್ಕೆ ಆಧಾರ ಆಗುತ್ತೆ. ಮೂಲಭೂತ ಸೌಕರ್ಯಗಳನ್ನ ಕೊಡದೆ ವಂಚನೆ ಮಾಡಿದ್ರೆ ಅವ್ರ ಭವಿಷ್ಯಕ್ಕೆ ಇದು ಕೊಡಲಿ ಪೆಟ್ಟು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಬರೀ ಕೇವಲ 4 ಜನ ಮಾತ್ರ ಇವತ್ತು ಮಕ್ಕಳು ಇಲ್ಲಿದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿಯಲ್ಲಿ ಶಾಲೆ ಇದೆ. ನೋಡಿ ಟೆಂಟ್ ಹೌಸ್ ಕಟ್ಟಿದ್ದಾರೆ. ಜವಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಾಪನೆ 27/6/2006 ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸರ್ವ ಶಿಕ್ಷಣ ಅಭಿಯಾನ ಕತ್ತೆಹೊಳೆ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಟೆಂಟ್ ಹೌಸ್ ಕೊಟ್ಟಿದ್ದಾರೆ. ಅಂದ್ರೆ ಇವ್ರೇನ್ ತೆರಿಗೆ ಕಟ್ಟೋದಿಲ್ವಾ? ಇವರು ಕೂಡ ಕಟ್ತಾರೆ. ಯಾವುದೋ ಒಂದು ರೂಪದಲ್ಲಿ ತೆರಿಗೆಯನ್ನ ಕಟ್ತಾರೆ. ಸುಮ್ನೆ ಅಂತೂ ಯಾರು ಕೂಡ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ನಾವು ತೆರಿಗೆ ಕಟ್ಟೆ ಬದುಕುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಬದುಕೋದಿಕ್ಕೆ ನಾವು ಬೆಲೆ ಕಟ್ಟಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ, ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ದಯವಿಟ್ಟು ನಾನು ಸರ್ಕಾರಕ್ಕೆ ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಕತ್ತೆಹೊಳೆ
ಇಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ಕುಗ್ರಾಮದ ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂತದ್ದು ಏನಾದ್ರೂ ಒಂದು ಅವ್ರಿಗೆ ಅನುಕೂಲ ಮಾಡ್ಕೊಡಿ ಅಂತ ನಾನು ಫಾರೆಸ್ಟ್ ಇಲಾಖೆಗೂ ಕೂಡ ಅದನ್ನೇ ಹೇಳ್ತಾ ಇರೋದು. ಇಷ್ಟು ವರ್ಷಗಳ ಸುಮಾರು ಒಂದು 45-50 ವರ್ಷಗಳಿಂದ ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಕಾನೂನಿನಲ್ಲಿ ನಿಮ್ಗೆ ತೊಡಕುಗಳಿದೆ, ಇಲ್ಲ ಅಂತಲ್ಲ. ಆದ್ರೆ ಇಷ್ಟು ವರ್ಷಗಳ ಕಾಲ ಅವ್ರಿಗೆ ಬದುಕೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಿ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. ನೋಡಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಎಷ್ಟು ಯಾವುದೇ ನೋಡಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಎಲ್ಲಿ ಎಲ್ಲ ಹೊರಗಡೆ ಬೈರ್ದಿಸಿ ಹೊರಗಡೆ ಹೋಗ್ಬೇಕು. ಕುಡುವಳ್ಳಿ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಒಂದು ಗ್ರಾಮ ಇದು. ನೋಡಿ ಎಲ್ಲ ಮಣ್ಣು ಎಲ್ಲ ಕಿತ್ಕೊಂಡು ಹೋಗಿದೆ. ಮಳೆ ಬಂದ್ರೆ ಈ ಬಾರಿ ಆ ಮನೆ ಬಿದ್ದೋಗ್ತದೆ. ಬಿದ್ದೋದಾಗ ಯಾವ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಲಿ, ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇವತ್ತೆಲ್ಲ ಪರ್ಸನಲ್ ಡೆವಲಪ್ಮೆಂಟ್ ಆಫೀಸರ್ಗಳು ಆಗೋಗ್ಬಿಟ್ಟಿದ್ದಾರೆ. ಅಧಿಕಾರಿ ಅಭಿವೃದ್ಧಿ ಆಗೋದಷ್ಟೇ, ಇಲ್ಲಿ ಯಾವುದೇ ಪಂಚಾಯತಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಬರೀ ಕೊಳ್ಳೆ ಹೊಡೆಯುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಂಥದ್ರ ಮಧ್ಯದಲ್ಲಿ ಏನೂ ಮೂಲಭೂತ ಸೌಕರ್ಯಗಳಿದೆ ಬದುಕೋದು ಹೇಗೆ? ಸ್ವತಂತ್ರ ಬಂದು 78 ವರ್ಷಗಳಾದ್ರೂ ಸಹಿತ ಕರೆಂಟ್ ಇಲ್ಲ, ಇವತ್ತು ನೀರಿಲ್ಲ, ಕುಡಿಯೋದಿಕ್ಕೆ ರಸ್ತೆ ಇಲ್ಲ, ಚರಂಡಿ ವ್ಯವಸ್ಥೆಗಳಿಲ್ಲ. ನೋಡಿ ಎಲ್ಲ ಸೋಲರು ಇದನ್ನ ಪ್ಯಾನೆಲ್ಗಳು ಹಾಕೊಂಡು ಪಾಪ ಎಲ್ಲ ಅವರೇ ಮಾಡ್ಕೊಂಡಿರುವಂತದ್ದು. ಇಂಥ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದೀವಿ. ದಯವಿಟ್ಟು ಸರ್ಕಾರಕ್ಕೆ ನಾನು ಹೇಳೋದಷ್ಟೇನೆ, ಇವ್ರಿಗೆ ಯಾವ್ದೇ ಕಾರಣಕ್ಕೂ ಅನ್ಯಾಯ ಮಾಡ್ಬೇಡ್ರಿ. ಆಮೇಲೆ ನಾನು ಕೇಳ್ಪಟ್ಟಿದ್ದೇನೆ, ಇಲ್ಲಿಂದ ಒಕ್ಕಲೆಬ್ಬಿಸ್ಬೇಕು ಅನ್ನೋ ಅಂತ. ಎಲ್ಲಿಗೆ ಒಕ್ಕಲೆಬ್ಬಿಸ್ತೀರಿ? ಇಲ್ಲೇ ಅವ್ರು ನರಳ್ತಾ ಇದಾರೆ. ಇನ್ನ ತಗೊಂಡೋಗಿ ಬೇರೆ ಕಡೆ ಹಾಕಿದ್ರೆ ಅಲ್ಲಿ ಜೀವನ ಕಟ್ಕೊಳ್ಳೋದು ಯಾಕೆ? ಅಲ್ಲಿ ಅವ್ರಿಗೆ ನೀವು ತಕ್ಷಣ ಮನೆ ಕೊಡ್ತೀರ, ಅಲ್ಲಿ ತಕ್ಕ ಇವ್ರ ಕತೆ ಏನಾಗ್ಬೇಕು? ಈಗ ಅವ್ರು ಹೊರಗಡೆ ನೀವು ಅಲ್ಲಿ ಹಾಕಿದಾಗ ಅವ್ರಿಗೆ ಭವಿಷ್ಯಕ್ಕೆ ಹೇಗೆ, ಅವ್ರಿಗೆ ಜೀವನ ಮಾಡೋದಕ್ಕೆ ಯಾವ ರೀತಿ? ನೀವು ಸರ್ಕಾರದಿಂದ ಅವ್ರಿಗೆ ಏನಾದ್ರು ತಿಂಗಳ ಪಗಾರ ಕೊಡ್ತೀರಾ? ಇಲ್ಲಿನ ಜನತೆಗೆ ಏನು ತುಂಬಾ ಅಸಹಾಯಕರಾಗಿದ್ದಾರೆ. ಇವರು ನ್ಯಾಯ ಕೇಳೋದಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಸಾಕಷ್ಟು ಇಲಾಖೆಗಳಿಗೆ ಆಲ್ರೆಡಿ ಅವ್ರು ಎಲ್ಲಾ ರೀತಿಯ ಒಂದು ಅರ್ಜಿಗಳನ್ನ ನ್ಯಾಯ ಕೇಳೋದಕ್ಕೆ ಕೊಟ್ಟಿದ್ದಾಗಿದೆ. ಯಾರು ಕೂಡ ಇಲ್ಲಿ ತನಕ ಅವರು ಗಮನ ಹರಿಸಿಲ್ಲ. ಸೊ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮಸ್ಕಾರ.